ಬಿಳ್ಳೂರು ಶಾಲಾ ಆವರಣದಲ್ಲಿ ನಿಯಮ ಬಾಹಿರವಾಗಿ ಧನ್ವಂತರಿ ಬಾರ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ಗೆ ಅನುಮತಿ ನೀಡಲು ತಯಾರಿ ನಡೆಸಿದ್ದಾರೆ. ಇದರಿಂದ ಶಾಲಾ ಮಕ್ಕಳ ಮೇಲೆ ಹಾಗೂ ಗ್ರಾಮಸ್ಥರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ನಮಸ್ಕಾರ ಸ್ನೇಹಿತರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಬಿಳ್ಳೂರು ಗ್ರಾಮದಲ್ಲಿ ಡಿ ಸುಜಾತ ಅಂತ ಹೇಳಿ ಒಂದು CL7 ಧನ್ವಂತರಿ ಬೋರ್ಡಿಂಗ್ ಲಾಡ್ಜಿಂಗ್ ಮಾಡ್ತಾ ಇದ್ದಾರೆ. ಆ ಒಂದು ಇದನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ನಾವು DC ಅವ್ರನ್ನ ಮನವಿ ಮಾಡಲಿಕ್ಕೆ DC ಆಶಾಲತಾ ಅವ್ರ ಹತ್ರ ಬಂದಿದ್ದೀವಿ. ಇದು ಕೊನೆಯ ಒಂದು ಅರ್ಜಿ ಆಗಿರ್ತದೆ ನಮ್ಮದು. ಜಿಲ್ಲಾಡಳಿತ ನಿರ್ಮಾಣವಾಗುತ್ತಿರುವ ಬಾರ್ ಅಂಡ್ ರೆಸ್ಟೋರೆಂಟ್ ಸ್ಥಳಾಂತರ ಮಾಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಶಾಲೆ, ದೇವಾಲಯ ಸಮೀಪದಲ್ಲಿ ಮದ್ಯದಂಗಡಿ ತೆರೆಯಬಾರದು ಎಂಬ ನಿಯಮವಿದ್ದರೂ ಬಿಳ್ಳೂರು ಸರ್ಕಾರಿ ಶಾಲೆ ಆವರಣದಲ್ಲಿ ಬಾರ್ ತೆರೆಯಲಾಗುತ್ತಿದೆ. ಇದರ ಹಿಂದೆ ಶಾಸಕ SN ಸುಬ್ಬಾರೆಡ್ಡಿ ಅವರ ಬೆಂಬಲ ಇದೆ. ಅದೇ ಕಾರಣಕ್ಕೆ ಸ್ಥಳೀಯ ಗ್ರಾಮ ಪಂಚಾಯಿತಿಯೂ ಒಪ್ಪಿಗೆ ನೀಡಿದೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇಲ್ಲಿ ಮದ್ಯದ ಅಂಗಡಿ ತೆರೆಯಬಾರದು ಎಂದು ಗ್ರಾಮದ ಮಹಿಳೆಯರು ಮನವಿ ಮಾಡಿದ್ದಾರೆ. ಈ ಕುರಿತು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡಿದರೂ ಶಾಸಕರ ಒತ್ತಡದಿಂದ ಮದ್ಯದ ಅಂಗಡಿಗೆ ತಡೆ ಹಾಕಲು ಸಾಧ್ಯವಾಗಿಲ್ಲ ಎಂದು ಅಬಕಾರಿ DC ಆಶಾಲತಾ ಅವರಿಗೆ ಮನವಿ ಮಾಡಲಾಗಿದ್ದು, ಅಲ್ಲಿ ಮದ್ಯದ ಅಂಗಡಿ ತೆರೆದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. CL7 ಆಗಬಾರ್ದು, ಲೈಸೆನ್ಸ್ಗೆ ಸಿಗ್ನೇಚರ್ ಆಗಬಾರ್ದು. ಶಾಲೆ ಆವರಣದ ಮುಂದೆ ಇರೋದ್ರಿಂದ ಅಲ್ಲಿ ಸರ್ಕಾರಿ ಶಾಲೆ, ಗೌರ್ಮೆಂಟ್ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಉರ್ದು ಶಾಲೆ ಇರೋದ್ರಿಂದ ಶಾಲೆ ಮುಂದೆ ಆವರಣದಲ್ಲಿ ಬೇಡ ಅಂತ ಹೇಳಿ ನಾವೊಂದು CL7 ಬೇಡ ಅಂತ ಹೇಳಿ ನಾವು ಮನವಿಯನ್ನು ಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇದು ಕೊನೆ ಪ್ರಯತ್ನ ನಮ್ಮದು. ಈ ಪ್ರಯತ್ನ ಏನಾದರೂ ಫೇಲ್ ಆಯಿತು ಅಂತಂದರೆ ಇಡೀ ಕನ್ನಡ ಪರ ಹೋರಾಟಗಾರರು ಏನು ಕರ್ನಾಟಕದಾದ್ಯಂತ ಇದ್ದೀವಿ, ಕನ್ನಡ ಪರ, ರೈತ ಪರ, ದಲಿತ ಪರ, ಕಾರ್ಮಿಕರ ಪರ, ಮಹಿಳಾ ಪರ, ಪ್ರತಿಯೊಂದು ಕನ್ನಡ ಪರ ಹೋರಾಟಗಾರರು ಕೂಡ ಈ ಒಂದು ಸ್ಥಳದಲ್ಲಿ ಕೂತು ಉಗ್ರವಾದಂಥ ಪ್ರತಿಭಟನೆಯನ್ನು, ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಒಂದು ಚಾನಲ್ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.